ಬೆಟ್ಟಗಳ ಮಧ್ಯೆ ಇದ್ದ ಒಂದು ಸಣ್ಣ ಹಳ್ಳಿ. ಹೆಸರು ಚಂದನಹಳ್ಳಿ. ಹಗಲಿನಲ್ಲಿ ಅದು ತುಂಬ ಸುಂದರ. ಹಸಿರು ಹೊಲಗಳು, ಹಕ್ಕಿಗಳ ಕೂಗು, ಮಕ್ಕಳ ಆಟ. ಆದ್ರೆ ರಾತ್ರಿ ಬಂದ್ರೆ ಆ ಹಳ್ಳಿ ಸಂಪೂರ್ಣ ಬದಲಾಗುತ್ತಿತ್ತು. ಒಂದು ದಿನ ನಗರದಿಂದ ಬಂದ ಯುವಕ ಅರ್ಜುನ್ ತನ್ನ ಅಜ್ಜನ ಮನೆಗೆ ಬರ್ತಾನೆ. ಅವನಿಗೆ ಹಳ್ಳಿಯ ಶಾಂತಿ ತುಂಬಾ ಇಷ್ಟ ಆಗ್ತದೆ. ಆದ್ರೆ ಮೊದಲ್ ದಿನವೇ ಅಜ್ಜಿ ಹೇಳ್ತಾಳೆ, ಮಗಾ, ರಾತ್ರಿ 12 ಆದ್ಮೇಲೆ ಹೊರಗ್ ಹೋಗ್ಬೇಡ. ಏನಾದ್ರೂ ಕೇಳಿದ್ರೂ ನೋಡ್ಬೇಡ. ಅರ್ಜುನ್ ನಗ್ತಾನೆ. ಇವತ್ತು ಕಾಲದಲ್ಲೂ ಇಂತಹ ಭೂತಕಥೆ ನಂಬ್ತೀರಾ? ಆ ರಾತ್ರಿ ಗಡಿಯಾರ 12 ಹೊಡೆಯುತ್ತೆ. ಹಠಾತ್ ಟಕ್ ಟಕ್ ಟಕ್. ಬಾಗಿಲ ಹೊರಗೆ ಯಾರೋ ನಡೆದುಕೊಂಡು ಹೋಗುವ ಶಬ್ದ. ಅರ್ಜುನ್ ಕಿಟಕಿಯಿಂದ ನೋಡ್ತಾನೆ. ಅಲ್ಲಿ ಒಂದು ಬಿಳಿ ಬಟ್ಟೆ ಧರಿಸಿದ ಮಹಿಳೆ ನಿಧಾನವಾಗಿ ಹಳ್ಳಿಯ ಮಧ್ಯದ ರಸ್ತೆಯಲ್ಲಿ ನಡೆಯುತ್ತಾಳೆ. ಆಕೆ ಕಾಲು ನೆಲ ತಾಕೋದಿಲ್ಲ. ಅರ್ಜುನ್ ಕುತೂಹಲದಿಂದ ಹೊರಗ್ಹೋಗ್ತಾನೆ. ಅವಳನ್ನು ಹಿಂಬಾಲಿಸ್ತಾನೆ. ಆಕೆ ಹಳ್ಳಿಯ ಹೊರಗಡೆ ಇರುವ ಹಳೆಯ ಮರದ ಬಳಿ ನಿಂತ್ಕೊಳ್ತಾಳೆ. ಅರ್ಜುನ್ ಹತ್ತಿರ ಹೋಗ್ತಾನೆ. ಆಕೆ ನಿಧಾನವಾಗಿ ತಿರುಗ್ತಾಳೆ. ಅವಳ ಮುಖದಲ್ಲಿ ಕಣ್ಣುಗಳೇ ಇಲ್ಲ. ಕಪ್ಪು ಖಾಲಿ ಜಾಗ ಮಾತ್ರ. ಅಕಸ್ಮಾತ್ ಸತ್ಯ. ಅರ್ಜುನ್ ಓಡೋಕೆ ಪ್ರಯತ್ನಿಸ್ತಾನೆ. ಆದ್ರೆ ಕಾಲ್ಜಾರ್ತದೆ. ಆಕೆ ಹತ್ತಿರ ಬಂದು ನಿಧಾನವಾಗಿ ಹೇಳ್ತಾಳೆ, ನನ್ನನ್ನು ಏಕೆ ಹಿಂಬಾಲಿಸಿದ್ದೀಯಾ? ಅರ್ಜುನ್ ಭಯದಿಂದ ನಡುಗ್ತಾನೆ. ಆ ಸಮಯದಲ್ಲಿ ಮಿಂಚು ಹೊಡೆಯುತ್ತದೆ. ಅವನು ಏಕಾಏಕಿ ನೆನಪಿಸ್ಕೊಳ್ತಾನೆ. ಹಳ್ಳಿಯ ಕಥೆ. 20 ವರ್ಷಗಳ ಹಿಂದೆ ಒಂದು ಮಹಿಳೆ ಇದೇ ಜಾಗದಲ್ಲಿ ಸತ್ತಿದ್ದಳು. ಯಾರೂ ಸಹಾಯ ಮಾಡ್ಲಿಲ್ಲ. ಕ್ಲೈಮ್ಯಾಕ್ಸ್. ಅರ್ಜುನ್ ಕೈ ಜೋಡಿಸಿ ಹೇಳ್ತಾನೆ, ನಿನಗೆ ಸಹಾಯ ಬೇಕಾ? ಆಕೆ ಸ್ವಲ್ಪ ಕ್ಷಣ ನಿಲ್ಲುತ್ತಾಳೆ. ನಂತರ ಆಕೆ ಕಣ್ಣಿನ ಜಾಗದಲ್ಲಿ ಬೆಳಕು ಕಾಣಿಸುತ್ತದೆ. ನನ್ನ ಕಥೆಯನ್ನು ಎಲ್ಲರಿಗೂ ಹೇಳು. ಆಗ ನನಗೆ ಮುಕ್ತಿ.